ಕಾರ್ತಿಕ ಸೋಮವಾರದ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ 3ನೇ ಸೋಮವಾರದ ಪ್ರಯುಕ್ತ ದೇವರಿಗೆ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಂಡರು. ಭಾಸಯತೆ ಯತ್ಸುಕೇನ ಮಹೋದತೆ ಇಭವಾಯ ಪರಮಹಾತ್ಮನೆ ಶ್ರೀ ಕ್ಷೇತ್ರನಾದಕ್ಕಂಥ ಕ್ಷೇತ್ರಾಧ್ಯಕ್ಷ ಕ್ಷೇತ್ರಪಾಲಕರಾಗಿರತಕ್ಕಂಥ ಹುಲಿಕಲ್ಲು ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಅಂತ ಉದ್ಭವಲಿಂಗ. ಇದು ಹುಲಿಕಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಸಾಕಷ್ಟು ವಾಹನ ವ್ಯವಸ್ಥೆಗಳೆಲ್ಲ ಇದೆ. ಇಲ್ಲಿಗೆ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದು ತೃತೀಯ ಅಂತಂದರೆ 3ನೇ ಕಾರ್ತಿಕ ಸೋಮವಾರವಾಗಿರ್ತದೆ. ದೀಪೋತ್ಸವ ಆಗುತ್ತೆ. ಪ್ರತಿ ದಿವಸನೂ ರುದ್ರಾಭಿಷೇಕ ದೀಪೋತ್ಸವ ಇರ್ತದೆ. ಮತ್ತು ಪ್ರತಿ ದಿವಸನೂ ಭಕ್ತಾದಿಗಳು ಇಲ್ಲಿಗೆ ಸಾಕಷ್ಟು ಜನರಲ್ಲಿ ಆಗಮಿಸ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನು ಪ್ರತಿಯೊಬ್ಬರಿಗೂ ಇಂಥವ್ರಿಗೆ ಕಣಿಸಿಲ್ಲ ಅಂತ ಇಲ್ಲಿ ಲೆಕ್ಕವೇ ಇಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಾಗಿದೆ. ಮದುವೆ ಮುಂಜೆ ಆಗಿರ್ಬೋದು, ಸಂತಾನ ಆಗಿರ್ಬೋದು, ವಿವಾಹದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಅಡೆತಡೆ ಆಗಿರ್ಬೋದು, ಮಾಟಮಂತ್ರಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದರಲ್ಲೂ ಸಹ ಇದರಲ್ಲಿ. ಆಮೇಲೆ ಅತ್ಯುನ್ನತವಾಗಿ ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂದ್ರೆ ಇಲ್ಲಿ ಉದ್ಯೋಗದಲ್ಲಿ ಯಾವುದೇ ಥರದಲ್ಲಿ ತೊಂದರೆ ಆಗಿದ್ದರೆ ಮತ್ತು ಯಾವುದೇ ಥರದಲ್ಲಿ ವರ್ಗಾವಣೆ ಆಗ್ತಲೇ ಇದ್ದರೆ ಅದನ್ನೆಲ್ಲಾನು ನೀಡುತ್ತವೆ. ಮತ್ತು ಸತ್ಸಂತಾನ ಫಲಗಳಾಗ್ತಾ ಇದ್ದಾವೆ. ಹೋದ ವಾರ ತಾನೇ ಇದೇ ಮದ್ನಳ್ಳಿ ಗ್ರಾಮಸ್ಥರಿಂದ ಬೆಣ್ಣೆ ಅಲಂಕಾರ ಇತ್ತು. ನಿನ್ನೆ ಮಾತ್ರ ಅದಕ್ಕಿಂತ ಮುಂಚೆ ಹೋದ ಶನಿವಾರ ವಿಭೂತಿ ಅಲಂಕಾರ ಇತ್ತು. ಅದಕ್ಕಿಂತ ಮೊದಲನೇ 2ನೇ ಕಾರ್ತಿಕ ಸೋಮವಾರದಲ್ಲಿ ಅರ್ಧನಾರೀಶ್ವರಿ ಅಲಂಕಾರ ಇತ್ತು. ಈಗ ಹೂವಿನ ಅಲಂಕಾರ ಆಗಿದೆ. ಕೊನೆ ಕಾರ್ತಿಕ ಸೋಮವಾರದಲ್ಲಿ ದೀಪೋತ್ಸವ ಇರ್ತದೆ. ಅವತ್ತಿನ ಅಲಂಕಾರ
ಮತ್ತು ಈ ಶಾಕಾಂಬರ ಅಲಂಕಾರ ಅಂತ ಇಟ್ಕೊಂಡಿದ್ದೀವಿ, ಅಂದರೆ ತರಕಾರಿ ಅಲಂಕಾರ ಅಂತ ಇಟ್ಕೊಂಡಿದ್ದೀವಿ ಕೊನೆ ದಿವಸ. ಮತ್ತು ಲಕ್ಷದೀಪೋತ್ಸವ ಆಗ್ದಂಗೆ ಇದೇ ಥರ ಸುತ್ತು ಎಲ್ಲ ಆಗ್ತಾಯಿದೆ. ಇಲ್ಲಿನ ಗ್ರಾಮಸ್ಥರಾಗಿ ರಾಮನಗರ, ಬೆಂಗಳೂರು, ತುಮಕೂರು, ಬಿಸ್ಕೂರು ಮತ್ತು ಹುಲಿಕಲ್ಲು, ಮದ್ನಹಳ್ಳಿ, ತುರುವೇಕೆರೆ ಸುತ್ತಮುತ್ತಲು ಈ ಕಡೆಯಿಂದ ಜನ ಇದ್ದಾರೆ. ಹಾಗಾಗಿ ಬಾಗಲಕೋಟೆಯಿಂದನೂ ಸಹ ಜನ ಇದ್ದಾರೆ ಇಲ್ಲಿಗೆ, ಮತ್ತು ಮೈಸೂರಿಂದನೂ ಜನ ಬಂದಿದ್ದಾರೆ. ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಮತ್ತು ಇಲ್ಲಂತ ಮತ್ತು ಇದರಲ್ಲಿ ಹೊರಸಂಚಾರದವರೆಲ್ಲ ಬಂದಿದ್ದಾರೆ. ಅತ್ಯುನ್ನತ ಎಲ್ಲ ದಿಕ್ಕಿನ ಮೇಲೆ ಹೇಳಬೇಕು ಅಂತ ಅಂದರೆ ಇಲ್ಲಿನ ಅಪ್ಪಣೆ ಕೇಳ್ಕೊಂಡು ಹೋದವರು ಮತ್ತು ಇಲ್ಲಿನ ಉದ್ಯೋಗಕ್ಕೆ ಮತ್ತು ವಿದ್ಯೆಗೆ ಆರಿಸ್ಕೊಂಡು ಹೋದವರು ದೇಶ ವಿದೇಶದಲ್ಲಿ 8 ದೇಶದಲ್ಲಿದ್ದಾರೆ. ಅರ್ಜೆಂಟೈನಾ ಮತ್ತು ಆಸ್ಟ್ರೇಲಿಯಾ, ಕುವೈತು, ಕೆನಡಾ ಮತ್ತು ನ್ಯೂಜಿಲ್ಯಾಂಡು ಮತ್ತು ಇನ್ನೊಂದು ಅಮೇರಿಕಾ, ಇಲ್ಲಿ ಜನ ಇದ್ದಾರೆ. ಇಲ್ಲಿಂದ ಓದೋಂಥ ತಂದೆ ತಾಯಿ ಮಕ್ಳುಗಳೇ ಇಲ್ಲಿ ಆರಿಸ್ಕೊಂಡು ಹೋಗಿ ಕೇಳ್ಕೊಂಡು ಹೋದವ್ರಿಗೆಲ್ಲ MS ಮಾಡೋಕ್ಕೆ ಹೋಗ್ತೀನಿ ಇಂಥದ್ರು ಉದ್ಯೋಗನೂ ಆಗಿದೆ, ವಿದ್ಯೆನೂ ಆಗಿದೆ, ಮತ್ತು ಅಲ್ಲೇ ವಿವಾಹನೂ ಆಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರೋ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಇಲ್ಲಿ ಅಂತಂದರೆ, ಕೊರೋನಾ ಟೈಮ್ನಲ್ಲಿ ಅತ್ಯಂತ ಸಂಕಷ್ಟದಲ್ಲಿದ್ದರು. ಯಾಕಪ್ಪ ಅಂದ್ರೆ ಫ್ಲೈಟ್ ಬರ್ದಲೇ ಆಗ್ದಲೇ ಇದ್ದಾಗ ಪ್ರತಿದಿನ ಅವ್ರ ಹೆಸರಲ್ಲಿ ರುದ್ರಾಭಿಷೇಕ ಮಾಡ್ತಾ ಇದ್ದೆ. ವಾಟ್ಸಪ್ ಮುಖಾಂತರವಾಗಿ ಅಲ್ಲಿಗೆ ಅವರಿಗೆ ದರ್ಶನವನ್ನು ಮಾಡಿಸ್ತಾ ಇದ್ದೆ. ಆಹಾರವಿಲ್ಲದಲೇ ಇದ್ದಾಗ ಪರಿತಾಪಿಸಿದಂಥ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಅಷ್ಟು ರೋಮಾಂಚನಕಾರದಲ್ಲಿದ್ದರು. ಆ ಸ್ವಾಮಿ ಅಷ್ಟೊಂದು ಕರುಣೆಯಾಗಿಟ್ಟಿದ್ದಾನೆ. ಅವರೆಲ್ಲರೂ ಅಷ್ಟೇ ತನ್ನ ಬಂದು ಭಕ್ತಿಯಾಗಿ ಹರಕೆಯನ್ನು ತೀರಿಸೋಗಿದ್ದಾರೆ. ಚಿನ್ನಾಭರಣಗಳನ್ನು ಕೊಟ್ಟಿದ್ದಾರೆ ಸ್ವಾಮಿಗೆ, ಮತ್ತು ಪುರೋಹಿತರಿಗೂ ಅಷ್ಟೇ, ಪ್ರತಿಯೊಂದರಲ್ಲೂ ಅಷ್ಟೇ ಸಕಲಷ್ಟಾಗಿ ಭಕ್ತಾದಿಗಳು ತುಂಬ ಚೆನ್ನಾಗಿ ಇಲ್ಲಿಗೆ ನಡ್ಕೊಂಡು ಹೋಗ್ತಾರೆ. ಮತ್ತು ಅಸಂಖ್ಯಾತವಾದಂಥ ಭಕ್ತಾದಿಗಳಿದ್ದಾರೆ ಇಲ್ಲಿಗೆ. ದೇವಾಂಗ ಜನಾಂಗದವರು ವರ್ಷಕ್ಕೊಂದ್ಸತಿ 3ನೇ ಕಾರ್ತಿಕ್ ಸೋಮವಾರ, ಮೊದಲನೇ ಕಾರ್ತಿಕ್ ಸೋಮವಾರ, ಇಲ್ಲಾಂದರೆ 2ನೇ ಕಾರ್ತಿಕ್ ಸೋಮವಾರದಲ್ಲಿ ಇಡೀ ರಾತ್ರಿ ಭಜನೆಯನ್ನು ಮಾಡ್ತಾ ಇದ್ದಾರೆ. ಆ ಭಜನೆಯ ಸೇವಾಕರ್ತರು ಯಾರಪ್ಪ ಅಂತಂದರೆ ರಾಜಶೇಖರ್ ಅಂತ ಅವರು ಭಜನಾ ಮಂಡಳಿಯನ್ನು ಇಟ್ಕೊಂಡಿದ್ದಾರೆ. ಸಂಗಡಿಗರೊಂದುಗೂಡಿ ಇಲ್ಲಿ ಭಜನಾವನ್ನು ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷವೂ ಬರ್ತಾರೆ. ಅನ್ನದಾಸೋಹ ಆಗ್ತಾ ಇರ್ತದೆ. ಪ್ರತಿ ಭಾನುವಾರ, ಸೋಮವಾರ ವಿಧಿವಾದಂಥ ಅಲಂಕಾರ, ವೇದೋಕ್ತವಾಗಿರತಕ್ಕಂಥ ರಾಜೋಪಚಾರ ಪೂಜೆ ಆಗ್ತಾ ಇರುತ್ತೆ. ಇಲ್ಲಿನ ಪೂಜಾ ಕೈಂಕರ್ಯಗಳಾಗಿರತಕ್ಕಂಥ ಹುಲಿಕಲ್ನಲ್ಲಿ ವಾಸವಾಗಿರತಕ್ಕಂಥ ವೇದ ಬ್ರಹ್ಮ ರಾಜೇಂದ್ರ ಪ್ರಸಾದ್ ಅಂತ ನಾವು ಪ್ರಧಾನ ಅರ್ಚಕರಾಗಿರ್ತೀವಿ. ಇಲ್ಲಿನ ಪೂಜಾ ಕೈಕರ್ಯಗಳನ್ನೆಲ್ಲ ಪ್ರತಿಯೊಂದು ನಾವೇ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಮತ್ತು ಎಲ್ಲ ದಿಕ್ಕಿನ ಸಹಕಾರ, ಭಕ್ತಾದಿಗಳ ಸಹಕಾರ ಅತ್ಯುನ್ನತವಾಗಿರುತ್ತೆ. ಸಕಲ ಪರಮೇಶ್ವರ ಪಾರ್ವತಿ ಪರಮೇಶ್ವರಗಿಂತ ಉದ್ಭವಲಿಂಗು ಮತ್ತು ಮಾತಾ ಪಾರ್ವತಾದೇವಿ ಹಿಂದೆ ಇದ್ದಾರೆ. ಅವರು ದಯಾಮಯನಾಗಿರತಕ್ಕಂಥ ಸದ್ಭಕ್ತರಿಗೂ ಸಕಲ ಭಕ್ತಾದಿಗಳಿಗೂ ಮತ್ತು ಇಲ್ಲಿ ನೆನೆದವರು ಸಹ ಸಕಲ ಸನ್ಮಾನಗಳಂಟುಕೊಂಡು ಮಾಡಲಿ ಅಂತ ಕೇಳ್ಕೊತ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮನೆ ದೇವ್ರಿದು ನಾವು 31 ವರ್ಷದಿಂದ ಬರ್ತಾ ಇದ್ದೀನಿ. ಅವ್ರ ಜೊತೆ ಬರ್ತಾ ಇದ್ದೀನಿ. ಮುಂಚೆ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು ನಾನು ನೋಡ್ದಂಗೆ, ಇವಾಗ ಇನ್ನೂ ದೊಡ್ಡದಾಗಿದೆ. ಉದ್ಭವ ಮೂರ್ತಿ ಅಂತ ಹೇಳ್ತಾರೆಲ್ಲ. ಮುಂಚೆ ತುಂಬಾ ಅವ್ರು ಚಿಕ್ಕವರು ಇದ್ದಾಗೆಲ್ಲ ಬರುವಾಗ, ನಮ್ಮ ಅತ್ತೆ ಅವರೆಲ್ಲ ಚಿಕ್ಕವ್ರು ಬರುವಾಗ ಚಿಕ್ಕದಾಗಿತ್ತಂತೆ ಅವ್ರು ಮುಂಚೆ ಬರುವಾಗ. ಇವಾಗ ದೊಡ್ಡದಾಗಿದೆ. ಆಮೇಲೆ ಇಲ್ಲೇನು ವಿಶೇಷ ಅಂದರೆ ನಮ್ಮ ಕೈಯಲ್ಲೇ ಅಭಿಷೇಕ ಮಾಡಿಸ್ತಾರೆ. ಅದು ಎಲ್ಲೂ ಆ ಚಾನ್ಸ್ ಸಿಗಲ್ಲ. ನಮ್ಮ ಕೈಯಲ್ಲೇ ಎಲ್ಲ ಇದು ಮಾಡಿಸಿ ಎಲ್ಲ ಒಂದೊಂದನ್ನು ಹಾಕ್ಸಿ ಎಲ್ಲ ಅಭಿಷೇಕದ ಸಾಮಾನೆಲ್ಲ ಹಾಕ್ಸಿ ನಮ್ಮ ಹತ್ರನೇ ಮಾಡಿಸ್ತಾರೆ. ಪ್ರಸಾದವ್ರು ತುಂಬ ಚೆನ್ನಾಗೆ ಅಭಿಷೇಕ ಮಾಡಿಸ್ತಾರೆ. ಆಮೇಲೆ ಇಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ನು ಮಾಡಿದ್ದಾರೆ. ಎಲ್ಲರಿಗೂ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲ ಚೆನ್ನಾಗಿ ಇಂಪ್ರೂವ್ನು ಮಾಡಿದ್ದಾರೆ. ಸಪ್ತಮಾತೃಕೆಯರು ಇದ್ದಾರೆ. ಎಲ್ಲೂ ವಿಶೇಷವಾಗಿ ಇರಲ್ಲ ಸಪ್ತಮಾತೃಕೆಯರು ಅಂಥದ್ದು. ಸಪ್ತಮಾತೃಕೆಯರು ಈಶ್ವರನ ಎಡಗಡೆ ಸಪ್ತಮಾತೃಕೆಯರು ಇದ್ದಾರೆ. ಸ್ವಲ್ಪ ಒಳಗಡೆ ಹೋದರೆ ನಾಗದೇವರು ಇದ್ದಾರೆ. ಎಲ್ಲ ನಾಗರಕಲ್ಲೆಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹಳೆ ಕಾಲದ್ದು ನಾಗರಕಲ್ಲೆಲ್ಲ ತುಂಬ ವಿಶೇಷವಾಗಿದೆ. ನಾವು ಅಂದ್ಕೊಂಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿದ್ದಾದರೆ ಎಲ್ಲ ಸ್ವಲ್ಪ ಏನಾಗುತ್ತೋ ನಮ್ಮ ಕೈಯಲ್ಲಿ ಅದು ಹೆಲ್ಪ್ ಮಾಡೋಣ ಅಂತ. ನಮ್ಮ ಕೈಲಾಗಿದ್ದಷ್ಟು ನಾವು ನಮ್ಮ ಇದರಿಂದ ಗ್ರಾನೈಟ್ ಎಲ್ಲ ಇದೆಲ್ಲ ಟೈಲ್ಸ್ ಎಲ್ಲ ಹಾಕ್ಸೋಕ್ಕೆ ಅದಕ್ಕೆಲ್ಲ ಡೊನೇಟ್ ಮಾಡಿದ್ವಿ. ಇನ್ನೂ ಏನೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಮಕ್ಕಳಿಗೂ ವಿದೇಶಕ್ಕೆ ಹೋಗೋದಕ್ಕೆ ಸ್ವಾಮಿ ಅಪ್ಪಣೆ ತೊಗೊಂಡೇ ನಾವು ಕಳಿಸಿದ್ದು. ಚೆನ್ನಾಗಿದೆ. ತುಂಬ ಸತ್ಯವಾದ ದೇವರು. ಸ್ವಲ್ಪ ಇನ್ನು ರೋಡ್ಗಳೆಲ್ಲ ತುಂಬ ಚಿಕ್ಕದು. ಒಂದು ಆಪೋಸಿಟಲ್ಲಿ ಇನ್ನೊಂದು ಸ್ಕೂಟ್ರ್ ಏನಾದರೂ ಬಂದರೆ, ಕಾರ್ ಬಂದರೆ ಹೋಗೋಕ್ಕಾಗಲ್ಲ. ಆ ಥರ ಇದೆ. ಸ್ವಲ್ಪ ರೋಡೆಲ್ಲ ವೈಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಇಲ್ಲಿನ ಯಾರು ಅಧಿಕಾರಿಗಳು ಯಾರು ಇದ್ದಿರ್ತಾರೆ ಅವ್ರು ಸ್ವಲ್ಪ ಮಟ್ಟಿಗಾದರೂ ಇಂಟ್ರೆಸ್ಟ್ ತೊಗೊಂಡು ಈ ಇದನ್ನು ದೇವಸ್ಥಾನದ ಇದನ್ನು ಇಂಪ್ರೂವ್ ಮಾಡಿದ್ರೆ ಭಕ್ತಾದಿಗಳು ಪ್ರತಿ ವಾರನೂ ಚೆನ್ನಾಗಿ ಬರ್ತಾ ಇದ್ದಾರೆ. ಈ ಸಲ ಅಂತೂ 3ನೇ ಸೋಮವಾರ ನಾವು ಆಕಸ್ಮಿಕವಾಗಿ ಬಂದ್ವಿ. ತುಂಬ ಜನ ಇದ್ದಾರೆ. ನೋಡಿ ಆಶ್ಚರ್ಯ ಆಯಿತು. ಹಿಂಗೆ ಪ್ರತಿ ಸೋಮವಾರನೂ ಬಂದು ಚೆನ್ನಾಗಿದ್ದಾಗಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ.
ಹೌದು, ಖಂಡಿತ ಅಂದ್ಕೊಂಡಿದ್ದೆಲ್ಲ ಆಗಿದೆ. ದೇವರ ಆಶೀರ್ವಾದದಿಂದ ಎಲ್ಲ ನೆರವೇರಿದೆ. ಇಲ್ಲಿ ನಾವು ಚಿಕ್ಕಳ್ಳಿ ಪಂಚಾಯತಿ ಅಧ್ಯಕ್ಷರು. ಇಲ್ಲಿ ಕೆಳಗಡೆ ಐತಿಹಾಸಿಕವಾದಂಥ ಒಂದು ಕಲ್ಯಾಣಿ, ಹಳೆ ಕಲ್ಯಾಣಿ ಇತ್ತು, ಮುಚ್ಚೋಗಿತ್ತು. ಅದನ್ನು ಕೂಡ ಈಗ ನಮ್ಮ ಪಂಚಾಯತಿ ವತಿಯಿಂದ ಡೆವಲಪ್ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ದೇವೇಂದ್ರ ಕುಮಾರ್ ಅಂತೇಳಿ, ವಿರುಪಾಪುರ ಗ್ರಾಮದವರು. ಇದು ತುಂಬ ಪವರ್ಫುಲ್ ಆದ ದೇವರು. ಇದು ನಾವು ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರು ಅದು ಅರ್ಕೆ ಕಟ್ಕೊಂಡು ಅದ್ರ ಪ್ರಕಾರ ನಡ್ಕೊಂಬಂದಿದ್ದೀವಿ. ನಮ್ಗೆ ಅದ್ರ ಪ್ರಕಾರ ಎಕ್ಸ್ಪೀರಿಯನ್ಸ್ ಆಗಿದೆ. ನಮಗೆ ತುಂಬ ಒಳ್ಳೆಯ ದೇವಸ್ಥಾನ, ಐತಿಹಾಸಿಕವಾದ ದೇವಸ್ಥಾನ ಇದು ನಾವು ಚೆನ್ನಾಗಿ ನಂಬಿದ್ದೀವಿ. ನಮ್ಮದವ್ರ ದೇವರು ಯಾವುದೇ ಕೈ ಬಿಡಲ್ಲ, ನಾವೇ ಸಾಕ್ಷಿ ಆಗಿದ್ದೀವಿ. ನಮಸ್ಕಾರ.